ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪ್ರಹಸನ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಳ್ತಾ ಇದೆ. ಜೊತೆಗೆ ಈ ಹಿಂದೆ ಸದನದ ಒಳಗಡೆನೂ ಮತ್ತು ಸದನದ ಹೊರಗಡೆನೂ ವಿಪಕ್ಷಗಳು ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಆಕ್ರೋಶವನ್ನು ಹೊರಹಾಕಿ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದು, ಅದಾದ ನಂತರ ಪಾದಯಾತ್ರೆ ಮಾಡೋದಕ್ಕೂ ಕೂಡ ವಿಪಕ್ಷಗಳು ಮುಂದಾದರು. ಇದೆಲ್ಲವೂ ಕೂಡ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೇನೆ. ವಿಪಕ್ಷಗಳ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಿವಾಗ. ಕಾಂಗ್ರೆಸ್ ವರಿಷ್ಠರನ್ನ ಗಮನಿಸ್ತಾ ಹೋದ್ರೆ ರಾಜೀನಾಮೆ ಪಡೆಯೋ ತವಕದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಹಲವು ಶಾಸಕರು ಅಸಮಾಧಾನಗೊಂಡಿದ್ದಾರಲ್ಲ, ಅದಾದ್ಮೇಲೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಡುವ ಅನಿವಾರ್ಯತೆ ಇದೆಯಲ್ಲ, ಅದರ ಮಧ್ಯದಲ್ಲಿ ಖಾತೆಗಳು ಬೇರೆ ಕಮ್ಮಿ ಇರೋದು, ಆಕಾಂಕ್ಷಿಗಳು ಜಾಸ್ತಿ ಇರೋದು. ಹಾಗಾಗಿ ಅಟ್ಲೀಸ್ಟ್ ಇವಾಗ ನಾಗೇಂದ್ರ ರಾಜೀನಾಮೆಯನ್ನೇನಾದ್ರೂ ಪಡ್ಕೊಂಡ್ಬಿಟ್ರೆ ಅವ್ರ ಸ್ಥಾನಕ್ಕೆ ಹೊಸಬರಿಗೆ ಯಾರಿಗಾದ್ರೂ ಅವಕಾಶ ಕೊಡಬಹುದಲ್ಲ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ನಾಯಕರದ್ದು. ಶಾಸಕಿ ಅನ್ನಪೂರ್ಣ ತುಕಾರಾಂಗೆ ಅವಕಾಶ ನೀಡುವ ಲೆಕ್ಕಾಚಾರ ಇಲ್ಲಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ರಾಜಕೀಯ ಪಡಸಾಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಜೊತೆಗೆ ಮಹಿಳಾ ಕೋಟ ಎರಡೂ ಕೂಡ ಆಗ್ಬಿಡುತ್ತಲ್ಲ. ಅನ್ನಪೂರ್ಣ ತುಕಾರಾಂ ಅವರಿಗೆ ಕೊಟ್ಬಿಟ್ರೆ ಬಳ್ಳಾರಿ ಜಿಲ್ಲೆಗೆ ಕೊಟ್ಟಿದ್ದೀವಿ ಅನ್ನೋದಾಗುತ್ತೆ, ಜೊತೆಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಕೊಟ್ಟಿದ್ದೀವಿ ಅಂತಲೂ ಆಗ್ಬಿಡುತ್ತೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂಗೆ ಆಗುತ್ತೆ ಅನ್ನೋ ವಿಚಾರ. ಈ ಪ್ಲಾನ್ನಲ್ಲೂ ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಈ ಆಂಗಲ್ನಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ಬಹುದಾ ಅಂತ. ಹೈಕಮಾಂಡ್ ನಾಯಕರೇನೋ ತವಕದಲ್ಲಿದ್ದಾರೆ, ವರಿಷ್ಠನೋ ತವಕದಲ್ಲಿದ್ದಾರೆ ಅನ್ನೋ ಮಾಹಿತಿ. ಆದರೆ ಅದರ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಡೆಲ್ಲಿಗೆ ಬನ್ನಿ ಅನ್ನೋ ಬುಲಾವ್ ಕೊಟ್ಟಿದ್ದಾರಂತೆ. ಮೋಸ್ಟ್ಲಿ ಇದೇ ವಿಚಾರಕ್ಕೆ ಇರಬಹುದು. ಡಿ ಕೆ ಶಿವಕುಮಾರ್ ಅವರಿಗೆ ವರಿಷ್ಠ ಬುಲಾವ್ ಕೊಟ್ಟಿದ್ದಾರೆ ಡೆಲ್ಲಿಗೆ ಬನ್ನಿ ಅಂತ. ಡೆಲ್ಲಿಗೆ ಹೋಗಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರಾ ಅಥವಾ ಏನು ಅಂತ ಕಾದು ನೋಡಬೇಕಾಗುತ್ತೆ. ಬಟ್ ಬಿಜೆಪಿ ಮಾತ್ರ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಈ ಪಾದಯಾತ್ರೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಟೀಕೆ ಮಾಡಿದ್ರು. ಮಾಡ್ಲಿ ಬಿಡಿ, 100-200 ಕಿಲೋಮೀಟರ್ ನಡೆದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮಾಡಲಿ, ತೊಂದರೆ ಏನಿಲ್ಲ ಅನ್ನುವಂಥ ರಿಯಾಕ್ಷನ್ ಅನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದು. ಮತ್ತೊಂದು ಕಡೆ ಸದನದ ಒಳಗಡೆನೂ ಮತ್ತು ಸದನದ ಹೊರಗಡೆನೂ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ಜಂಟಿಯಾಗಿ ನಾಗೇಂದ್ರ ರಾಜೀನಾಮೆ ಪಡೆದುಕೊಳ್ಳಲೇಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ರು. ಆದರೆ ನಾಗೇಂದ್ರ ಮಾತ್ರ ಈ ವಿಚಾರವನ್ನು ತಳ್ಳಿ ಹಾಕಿದ್ರು. ಎಲ್ಲವೂ ಕೂಡ ವದಂತಿಗಳು ಅಂತ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿಗಳು ನಮ್ಮ ಪಕ್ಷದಲ್ಲಿರೋರೆಲ್ಲ ಅಂತಲೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಇಂಡೈರೆಕ್ಟ್ಲಿ.